ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದರ ಜೊತೆಗೆ ಮತ್ತೊಂದು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಈಗ ಕಬ್ಬನ್ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಒಂದು ಹೋರಾಟ ಮಾಡ್ತಾ ಇದೆ. ಯಾವ ಹೋರಾಟ? ಈ SIR ಅನ್ನುವಂಥದ್ದು ಅದನ್ನು ವಿರೋಧ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಳವಾದಂಥ ಮತದಾನ ಹೆಚ್ಚಳ ಆಗಿದೆ. ಮತ್ತೊಂದು ಕಾರಣದ ಸಲುವಾಗಿ ಕೋಟಾ ಮತದಾನ ಆಗಿದೆ. ಈ ಕಾರಣದ ಸಲುವಾಗಿ ಇವತ್ತು ಅವರು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಇದನ್ನು ಡಿಟೇಲ್ ಆಗಿ ಪ್ರಸ್ತಾಪ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಅಲ್ಲಿ ಮಾಡಲಿಕ್ಕೆ ತಯಾರಿಲ್ಲ. ಅಥವಾ ಅವರಲ್ಲಿ ಎಲ್ಲ ರೀತಿಯಾದ ಸ್ಟ್ಯಾಟಿಸ್ಟಿಕ್ಸ್ ಅಂಕಿ ಸಂಖ್ಯೆ ಇದ್ದಿದ್ದರೆ ಅವ್ರು ಕೋರ್ಟಿಗೆ ಅಪ್ರೋಚ್ ಆಗ್ಬೋದಲ್ಲ. ಈಗ ಎಲ್ಲಿ ಮತದಾನ ಈ ರೀತಿ ಅಡ್ಡ ಮತದಾನ ಆಗಿದೆ, ಮತ್ತೊಂದು ಹೆಚ್ಚಳ ಮತದಾನ ಆಗಿದೆ, ಅದರಿಂದ BJP ಅವ್ರು ಗೆದ್ದು ಬಂದರು ಅಂತ ಹೇಳ್ತಾರಲ್ಲ, ಮಹದೇವಪುರದ ಉದಾಹರಣೆ ಕೊಡ್ತಾರೆ, ರಾಜಾಜಿನಗರದ ಉದಾಹರಣೆ ಕೊಡ್ತಾರೆ. ಹಾಗಾದರೆ ಅಲ್ಲಿದ್ದಂಥ ನಿಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಇನ್ನು ಚಾಲೆಂಜ್ ಮಾಡ್ಬೋದಾಗಿತ್ತಲ್ಲ, ಅವ್ರ ಮುಖಾಂತರ ಚಾಲೆಂಜ್ ಮಾಡಿಸ್ಬೇಕಲ್ಲ ನೀವು. ಅದನ್ನು ಮಾಡೋದು ಬಿಟ್ಟೆ ಕೇವಲ ಇವತ್ತೇನು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇವತ್ತೇನು ಒಳಜಗಳದಿಂದ ನಶಿಸಿ ಹೋಗ್ತಾ ಇದೆ. ಒಂದು ರೀತಿ ಇನ್ಸ್ಟೆಬಿಲಿಟಿ ಇದೆ ಮತ್ತು ಭ್ರಷ್ಟಾಚಾರ ಮಿತಿಮೀರಿದೆ ಮತ್ತು ಆಡಳಿತ ಹಿಡಿತ ಕಳ್ಕೊಂಡಿದೆ. ಅಷ್ಟೇ ಅಲ್ಲ, ಆರ್ಥಿಕವಾಗಿ ಭಾಳ ಶೋಚನೀಯ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ಅದನ್ನು ಜನರ ಮನಸ್ಸಿಂದ ಡೈವರ್ಟ್ ಮಾಡೋ ಸಲುವಾಗಿ ಈ ಹೋರಾಟ ತೆಗೆದುಕೊಂಡಿದ್ದಾರೆ. ನಿಜವಾಗಿ ನಿಮಗೆ ಹೋರಾಟದ ಕಳಕಳಿ ಇದ್ದರೆ, ನಿಮ್ಮ ಹತ್ರ ಅಂಕಿ ಸಂಖ್ಯೆ ಇದ್ದರೆ ಅದನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿರಿ, ಅಲ್ಲಿ ಮಾಡಿರಿ. ಮತ್ತು ಇದಕ್ಕಿಂತ ಹೆಚ್ಚಿಗೆ ನಾವು ಹೇಳೋದು ಪಾರ್ಲಿಮೆಂಟ್ ನಡೀತದೆ, ಸೆಷನ್ ಇದೆ, ಅಲ್ಲಿ ಗದ್ದಲ ಹಾಕಿ ಸದನವನ್ನು ಮುಂದೆ ಹಾಕುವಂಥದ್ದು ಬಿಟ್ಟು, ಬಹಿಷ್ಕಾರ ಮಾಡುವಂಥದ್ದು ಬಿಟ್ಟು, ಸದನದಲ್ಲಿ ವೆಲಿ ಹೋಗೋದು ಬಿಟ್ಟು ಇಂಥ ವಿಚಾರಗಳು ತೆಗೆದುಕೊಂಡು ಅಲ್ಲಿ ಪ್ರಸ್ತಾಪ ಮಾಡ್ಬೋದಾಯ್ತಲ್ಲ, ಅಲ್ಲಿ ಮಾಡ್ಬೋದಾಯ್ತಲ್ಲ. ಅನಗತ್ಯ ಗೊಂದಲ ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ರಾಹುಲ್ ಗಾಂಧಿಯಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಆಗ್ತಾ ಇದೆ. ತಮ್ಮ ಮುಖವನ್ನು ಫೇಸ್ ಸೇವಿಂಗ್ ಅದ್ರ ಸಲುವಾಗಿ ಇದೆಲ್ಲ ನಡೀತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ನಲ್ಲಿ ಏನೋ ಇದ್ರ ಬಗ್ಗೆ ವಿಚಾರ ಮಾಡುವಂಥದ್ದು ಒಂದು ರೀತಿ ಏನೊಂದು ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕಾಯಿತು, ಅದು ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ಪ್ರತಿಪಕ್ಷವಾಗಿಯೂ ಸಹಿತ ಇವತ್ತು ಫೇಲ್ಯೂರ್ ಆಗಿದೆ ಅಂತ ನಾನು ಸ್ಪಷ್ಟವಾಗಿ